ಇದಕ್ಕೆ ವಿರುದ್ಧವಾಗಿ 1ರಿಂದ 3ರವರೆಗಿನ ಪ್ರತ್ಯರ್ಜಿದಾರರ ಪರ ಮಾನ್ಯ ಹೆಚ್ಚುವರಿ ಸರ್ಕಾರಿ ವಕೀಲರಾದ ಶ್ರೀಮತಿ ಶ್ವೇತಾ ಕೃಷ್ಣಪ್ಪನವರು ಆಕ್ಷೇಪಣಾ ಪಟ್ಟಿಯಲ್ಲಿ ಹೇಳಲಾದ ದೃಢೋಕ್ತಿಗಳನ್ನು ಪುನರುಚ್ಚರಿಸಿ 1977ರ ನಿಯಮಗಳ 5 ಸಬ್ ಕ್ಲಾಸ್ 6ನೇ ನಿಯಮದಡಿ ಅಧಿಕಾರಗಳನ್ನು ಚಲಾಯಿಸಿ ರಾಜ್ಯ ಸರ್ಕಾರವು ಹೊರಡಿಸಿದ ಪ್ರಶ್ನಿತ ಅಧಿಸೂಚನೆಯನ್ನು ಪ್ರಶ್ನಿಸಲು ಅರ್ಜಿದಾರನು ಯಾವುದೇ ಹಕ್ಕನ್ನು ಹೊಂದಿಲ್ಲ ಎಂದು ವಾದಿಸಿದ್ದಾರೆ. ಅರ್ಜಿದಾರರ ನೇಮಕಾತಿಯನ್ನು ಸರ್ಕಾರದ ಇಚ್ಛೆಯಿಂದ ಮಾಡಲಾಗಿರುವುದರಿಂದ ಅರ್ಜಿದಾರನು ಸದರಿ ಆದೇಶವನ್ನು ಪ್ರಶ್ನಿಸಲು ಯಾವುದೇ ಹಕ್ಕನ್ನು ಹೊಂದಿಲ್ಲ. ಅಂಗೀಕರಿಸಲಾದಂತೆ ಅರ್ಜಿದಾರನು 1977ರ ನಿಯಮಗಳನ್ನು ಪ್ರಶ್ನಿಸಿಲ್ಲ. ಅರ್ಜಿದಾರನು ಮುಖ್ಯಮಂತ್ರಿಯವರ ವಿರುದ್ಧ ಆಪಾದನೆಗಳನ್ನು ಮಾಡಿದ್ದರೂ ಸಹ ಸದರಿ ಆಪಾದನೆಗಳನ್ನು ಸಾಬೀತು ಮಾಡಲು ಯಾವುದೇ ಸಾಕ್ಷ್ಯಾಧಾರಗಳನ್ನು ಹಾಜರುಪಡಿಸಿಲ್ಲವೆಂದು ಸಹ ಅವರು ವಾದಿಸಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಶ್ನಿತ ಅಧಿಸೂಚನೆಯನ್ನು ದಿನಾಂಕ 7/1/2014ರಂದು ಹೊರಡಿಸಿದ್ದರೂ ಈ ನ್ಯಾಯಾಲಯವು ಸದರಿ ಆದೇಶದ ಜಾರಿಗೊಳಿಸುವಿಕೆಯನ್ನು ತಡೆಯುವ ಯಾವುದೇ ಮಧ್ಯಕಾಲೀನ ಆದೇಶವನ್ನು ನೀಡಿಲ್ಲ ಮತ್ತು ಸ್ವಾಮಿಗೌಡ ಎಂಬುವವರನ್ನು ಹೆಚ್ಚುವರಿ ಸರ್ಕಾರಿ ವಕೀಲರನ್ನಾಗಿ ನೇಮಿಸಲಾಗಿದ್ದು ಅವರ ನೇಮಕಾತಿಯನ್ನು ಸಹ ಸದ್ಯದ ರಿಟ್ ಅರ್ಜಿಯಲ್ಲಿ ಅರ್ಜಿದಾರನು ಪ್ರಶ್ನಿಸಿಲ್ಲ ಹಾಗೂ ಅವರ 3 ವರ್ಷಗಳ ಸೇವಾವಧಿ ಸಹ ಪೂರ್ಣಗೊಂಡಿರುತ್ತದೆ ಎಂದು ವಾದಿಸಿದ್ದಾರೆ. ಆದುದರಿಂದ ಅವರು ಈ ರಿಟ್ ಅರ್ಜಿಯು ಊರ್ಜಿತ ಯೋಗ್ಯವಲ್ಲವೆಂದು ವಜಾ ಮಾಡಲು ಕೋರಿದ್ದಾರೆ. ನೆಕ್ಸ್ಟ್ ಪ್ಯಾರಾ. 2 ಪಕ್ಷಕಾರರ ಪರ ಮಾನ್ಯ ವಕೀಲರ ವಾದಗಳನ್ನು ಆಲಿಸಲಾಗಿದ್ದು 1977ರ ನಿಯಮಗಳ 26 ಸಬ್ ಕ್ಲಾಸ್ 2ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ರಾಜ್ಯ ಸರ್ಕಾರವು ಅರ್ಜಿದಾರರನ್ನು ಹೆಚ್ಚುವರಿ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿರುತ್ತದೆ ಎಂಬುದರಲ್ಲಿ ಯಾವುದೇ ವಿವಾದವಿಲ್ಲ. ತರುವಾಯ 1977ರ ನಿಯಮಗಳ 5 ಸಬ್ ಕ್ಲಾಸ್ 6ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ರಾಜ್ಯ ಸರ್ಕಾರವು 1977ರ ನಿಯಮಗಳ ಅಡಿಯಲ್ಲಿ ಉದ್ದೇಶಿಸಲಾದಂತೆ 1 ತಿಂಗಳ ಪ್ರತಿಧಾರಣಾ ಶುಲ್ಕವನ್ನು ನೀಡುವ ಮೂಲಕ ಕಾರ್ಯವಿಧಾನವನ್ನು ಅನುಸರಿಸಿದ ನಂತರ ಸದರಿ ಹುದ್ದೆಯಿಂದ ಅರ್ಜಿದಾರನನ್ನು ತೆಗೆದುಹಾಕಿತು. ನೆಕ್ಸ್ಟ್ ಪ್ಯಾರಾ. 1977ರ ನಿಯಮಗಳ 5 ಸಬ್ ಕ್ಲಾಸ್ 6ನೇ ನಿಯಮದ ಉಪಬಂಧಗಳನ್ನು ಈ ಕೆಳಗಿನಂತೆ ಓದಲಾಗಿರುತ್ತದೆ. ನೆಕ್ಸ್ಟ್ ಪ್ಯಾರಾ. 5ನೇ ಉಪನಿಯಮದಲ್ಲಿ ಅನ್ಯಥಾ ಉಪಬಂಧಿಸಿದುದನ್ನುಳಿದು ಮತ್ತು 2ನೇ ಉಪನಿಯಮದ ಉಪಬಂಧಗಳಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರವು ಕಾರಣವನ್ನು
ಲಿಖಿತದಲ್ಲಿ 1 ತಿಂಗಳ ನೋಟಿಸು ನೀಡುವ ಮೂಲಕ ಅಥವಾ ಅಂಥ ನೋಟಿಸಿಗೆ ಬದಲಾಗಿ 1 ತಿಂಗಳ ಪ್ರತಿಧಾರಣ ಹಕ್ಕನ್ನು ನೀಡುವ ಮೂಲಕ ಯಾವುದೇ ಕಾರಣ ನೀಡದೆ ಕಾನೂನು ಅಧಿಕಾರಿಯ ನೇಮಕಾತಿಯನ್ನು ಮುಕ್ತಾಯಗೊಳಿಸಬಹುದು. ನೆಕ್ಸ್ಟ್ ಮೇಲೆ ಹೇಳಲಾದ ನಿಯಮಗಳ ಸರಳ ಓದಿನಿಂದ ರಾಜ್ಯ ಸರ್ಕಾರವು ಕಾರಣವನ್ನು ಲಿಖಿತದಲ್ಲಿ 1 ತಿಂಗಳ ನೋಟಿಸು ನೀಡುವ ಮೂಲಕ ಅಥವಾ ಅಂಥ ನೋಟಿಸಿಗೆ ಬದಲಾಗಿ 1 ತಿಂಗಳ ಪ್ರತಿಧಾರಣ ಹಕ್ಕನ್ನು ನೀಡುವ ಮೂಲಕ ಯಾವುದೇ ಕಾರಣ ನೀಡದೆ ಕಾನೂನು ಅಧಿಕಾರಿಯ ನೇಮಕಾತಿಯನ್ನು ಮುಕ್ತಾಯಗೊಳಿಸಬಹುದು ಎಂಬುದು ಸ್ಪಷ್ಟವಾಗುತ್ತದೆ. ನೆಕ್ಸ್ಟ್ ಅಂಗೀಕರಿಸಲಾದಂತೆ ಪ್ರಸ್ತುತ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು 1977ರ ನಿಯಮಗಳ 6ನೇ ನಿಯಮದಡಿ ಉದ್ದೇಶಿಸಲಾದಂತೆ ಕಾರ್ಯವಿಧಾನವನ್ನು ಅನುಸರಿಸಿದೆ ಮತ್ತು ನೋಟಿಸಿನ ಬದಲಾಗಿ 1 ತಿಂಗಳ ಪ್ರತಿಧಾರಣ ಶುಲ್ಕವನ್ನು ನೀಡಿದೆ. ಅಂಗೀಕರಿಸಲಾದಂತೆ 1977ರ ನಿಯಮಗಳಡಿ ಕಾರಣಗಳನ್ನು ನೀಡದೆಯೇ ಕಾನೂನು ಅಧಿಕಾರಿಯನ್ನು ಸೇವೆಯಿಂದ ತೆಗೆದುಹಾಕುವ ಅಧಿಕಾರವನ್ನು ಸದ್ಯದ ರಿಟ್ ಅರ್ಜಿಯಲ್ಲಿ ಪ್ರಶ್ನಿಸಿಲ್ಲ. ಸ್ವಾಮಿಗೌಡ ಎಂಬುವವರ ನೇಮಕಾತಿಯನ್ನು ಸಹ ಪ್ರಶ್ನಿಸಿಲ್ಲ ಮತ್ತು ರಾಜ್ಯ ಸರ್ಕಾರದಿಂದ ಹೊರಡಿಸಲಾದ ದಿನಾಂಕ 7/1/2014ರ ಅಧಿಸೂಚನೆಯು 1977ರ ನಿಯಮಗಳ 5 ಸಬ್ಕ್ಲಾಸ್ 6ನೇ ನಿಯಮದ ಮೇರೆಗಿನ ಅಧಿಕಾರಗಳನ್ನು ಚಲಾಯಿಸಿ ಮಾಡಿರುವುದಾಗಿದೆ. ಸದ್ಯದ ರಿಟ್ ಅರ್ಜಿಯನ್ನು ದಿನಾಂಕ 17/1/2014ರಂದು ಸಲ್ಲಿಸಿದ್ದಾಗಿಯೂ ಪ್ರಶ್ನಿತ ಅಧಿಸೂಚನೆಯನ್ನು ತಡೆಯುವ ಮಧ್ಯಕಾಲೀನ ಆದೇಶವನ್ನು ನೀಡಿರುವುದಿಲ್ಲ. ಕಾಲವು ತಂತಾನೇ ಸರಿದು ಹೋಗದೆ ಮತ್ತು ಸ್ವಾಮಿಗೌಡರ ನೇಮಕಾತಿ ಅವಧಿ ಎಂದರೆ 3 ವರ್ಷಗಳ ಅವಧಿ ಮುಕ್ತಾಯಗೊಂಡಿದೆ. ಮೂಲಾಂಶಗಳಿಗೆ ಸಂಬಂಧಿಸಿದಂತೆ ಕೋರಲಾದ ಪರಿಹಾರವು ಕೇವಲ ಔಪಚಾರಿಕತೆಗೆ ಸಂಬಂಧಿಸಿದ್ದಾಗಿದೆ.